ಫ್ರೆಂಡ್ಸ್, ವೆಲ್ಕಮ್ ಟು ವೃದ್ಧಿ ಕ್ರಿಯೇಷನ್. ಇವತ್ತು ಸ್ಲ್ಯಾಂಟಿಂಗಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿರೋ ಅಂಥ ಡಿಸೈನ್ನ ಹಾಕೋಣ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ 4 ಚೈನ್ ಹಾಕಿದ್ದೀನಿ. ಈಗ 4 ಚೈನ್ ಆದಮೇಲೆ ಲಾಕ್ ಮಾಡಿ ಮತ್ತು ಈ ಬೀಡ್ಸ್ನ ಹೀಗೆ ಈ ತಿಲ್ಕ ಬೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಹಾಕ್ಕೊಂಡ್ರೆ ನಿಮಗಿದು ಉಲ್ಟಾ ಬರುತ್ತೆ. ನಿಮ್ಗೆ ಯಾವ ಶೇಪಿಗೆ ಬೇಕೋ ಅದಕ್ಕೆ ನೋಡ್ಕೊಂಡು ನೀವು ಉಲ್ಟಾ ಹಾಕ್ಕೋಬೇಕು. ಈಗ ನೋಡಿ, ಇದನ್ನು ಬೀಡ್ಸ್ನ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ಸ್ ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಸ್ಲ್ಯಾಂಟಾಗಿ ಕಂಬನ ಹಾಕ್ಕೋಬೇಕು. ಹೀಗೆ ದಾರ ತೊಗೊಂಡ್ಮೇಲೆ ಹೀಗೆ 2ರಲ್ಲಿ 1 2ರಲ್ಲಿ 1 ಹೀಗಿದಾದಮೇಲೆ ಈಗ ಕಂಬ ಆದಮೇಲೆ ನೆಕ್ಸ್ಟು ಸ್ಟಾರ್ಟಿಂಗಲ್ಲಿ ಕಂಬ ಹಾಕ್ಕೊಳ್ಳಿ. ಸ್ವಲ್ಪ ಲೂಸಾಗಿ ಬಿಟ್ಟು ಹಾಕ್ಕೊಂಡ್ರೆ ನಿಮಗೆ ಎಳೆಯೋಕ್ಕೆ ಸ್ವಲ್ಪ ಈಸಿಯಾಗಿರುತ್ತೆ. ಹೀಗೆ ನೋಡಿ, ಒಂದು ಕಂಬ ಆದಮೇಲೆ ಈಗ ಒಂದು ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಹೀಗೆ ನೀಡಲಲ್ಲಿ ಬೀಡ್ಸ್ ತೊಗೊಂಡು ಬೀಡ್ಸ್ನ ಹಾಕ್ಕೊಳ್ಳಿ. ಅದಾದಮೇಲೆ ಡೈರೆಕ್ಟ್ ನೆಕ್ಸ್ಟು ಕಂಬ ತೊಗೊಳ್ಳಿ. ಈಗ ನೋಡಿ, 2ನೇ ಕಂಬ ಆಯಿತು. ಮತ್ತು ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೀಡ್ಸ್ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ. ಬೀಡ್ಸ್ ಹಾಕೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ. ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಯಾಕೆ ಅಂದರೆ ಈ ಉದ್ದ ಬೀಡ್ಸ್ ಇಡಿಸೋದಿಲ್ಲ ಅನ್ನೋದಕ್ಕೋಸ್ಕರ 9 ಇಲ್ಲ 10ನ ನೀವು ತೊಗೋಬೋದು. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. Radio hums a tune I can't name. Crooked smiles, crashing waves, no shame. Flip my phone, toss it in my bag. Today's for us, no time to lag. Feel the world just turning. ಈಗ ನೋಡಿ, ಇದೇ ಥರ ನಾನಿಲ್ಲಿ 8 ಕಂಬನ ಹಾಕಿದ್ದೀನಿ. ಪ್ರತಿಯೊಂದಕ್ಕೂ ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಅದರಲ್ಲಿ ಇನ್ನೂ ಜಾಸ್ತಿ ಇಡಿಸಿದ್ರೆ ನೀವು ಹಾಕ್ಕೋಬೋದು. ಈಗ ಇದಾದಮೇಲೆ ನಾನಿಲ್ಲಿ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಸ್ಲ್ಯಾಂಟಿಂಗ್ ಡಿಸೈನಲ್ಲಿ ಬೀಡ್ಸ್ ಹಾಕಿದ್ರೆ ನಿಮ್ಗೆ ಈ ಥರ ಸ್ವಲ್ಪ ಲೈಟಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ದಾರದ ಕಲರ್ ನಿಮಗೆ ಬೇರೆದಿತ್ತು ಅಂದರೆ ಬೀಡ್ಸ್ ಇನ್ನೂ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಈಗ ಅದಾದಮೇಲೆ ಮತ್ತೆ ಲಾಕ್ ಮಾಡಿ 4 ಚೈನ್ನ ಹಾಕೋತಾ ಇದ್ದೀನಿ ಕುಚ್ಕೋಸ್ಕರ. ನಿಮಗೆ ಗ್ಯಾಪ್ ಕಡಿಮೆ ಬೇಕು ಅಂದರೆ 3 ಚೈನ್ ಹಾಕ್ಕೊಳ್ಳಿ. ಮತ್ತೆ ಲಾಕ್ ಮಾಡಿ. ಈಗ ಬೀಡ್ಸ್ ನಿಮ್ಗೆ ಯಾವ ಥರ ಬೇಕು, ನಿಮಗೆ ಈ ಥರ ಶೇಪ್ ಬೇಕಿದ್ರೆ ಇದಕ್ಕೆ ಆಪೋಸಿಟ್ ಥರ ತೊಗೊಳ್ಳಿ. ಇಲ್ಲ ಈ ಕಡೆಗೆ ಬೇಕು ಅಂದರೆ ಉಲ್ಟಾನ ನೀವು ಬೀಡ್ಸ್ ಒಳಗಡೆ ಹಾಕ್ಕೋಬೇಕು. ಈಗ ನೋಡಿ, ಬೀಡ್ಸ್ನ ಉಲ್ಟಾ ಅಂದರೆ ಏನು ಅಂದರೆ, ಈಗ ನಮಗೆ ಈ ಶೇಪ್ ಬಂದು ಈ ಕಡೆಗೆ ಬೇಕಲ್ವಾ, ನಾವು ಅದಕ್ಕೆ ಈಗ ನೀಡಲಲ್ಲಿ ಬಂದು ಫಸ್ಟಿಗೆ ಶೇಪು ಹೀಗೆ ಚಿಕ್ಕದೇನಿದೆ ಆ ಕಡೆಗೆ ತೊಗೋತಾ ಇದ್ದೀವಿ. ಈಗ ನೀವು ಕ್ರೋಶಾದಲ್ಲಿ ಹಾಕಿದ್ರೆ ಅದು ಉಲ್ಟಾ ಬರುತ್ತೆ. ಈಗ ನೋಡಿ, ಬೀಡ್ಸ್ನ ಈಗ ಇದ್ರೊಳಗಡೆ ಎಳ್ಕೊಂಡ್ಮೇಲೆ ಈಗಿದು ನೋಡಿ ಉಲ್ಟಾ ಬರುತ್ತೆ. ನಾವು ಹಾಕಿದ್ದು ಈ ಎಡ್ಜ್ಗೆ, ಬಟ್ ಇದ್ರ ಒಳಗಡೆ ಹಾಕಿದ್ಮೇಲೆ ನಮಗೆ ಇದು ಉಲ್ಟಾ ಬಂದಿದೆ. ಅದಕ್ಕೋಸ್ಕರನೇ ನಿಮ್ಗೆ ಯಾವ ಕಡೆಗೆ ಬೇಕೋ ಅದನ್ನ ನೋಡಿ ನೀವು ಈ ಶೇಪ್ನ ಉಲ್ಟಾ ತೊಗೊಳ್ಳಿ ಅಂತ ಹೇಳಿದ್ದು. ನೆಕ್ಸ್ಟು ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಆ ವಿ ಶೇಪ್ಗೆ ಬೀಡ್ಸ್ನ ಸೆಟ್ ಮಾಡಿ ಇಟ್ಕೊಂಡು ಎಲ್ಲಿ ಬರುತ್ತೆ ನೋಡಿಕೊಂಡು ಕಂಬ ಹಾಕ್ಕೊಳ್ಳಿ. 2ರಲ್ಲಿ 1 ಇದಾದಮೇಲೆ ಈ ಕಂಬದೊಳಗಡೆ ನಾವು ಮತ್ತೆ ಕಂಬ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಮತ್ತು ಈ ಕಂಬ ಏನು ದೊಡ್ಡ ಕಂಬ ಹಾಕಿದ್ರಿ ಅದರೊಳಗಡೆ ನೀವು ಕಂಬನ ಹಾಕೋಬೇಕು. ಪ್ರತಿಯೊಂದು ಕಂಬಕ್ಕೂ ನೀವು ಈ ಥರ ಮೆಟಲ್ ಬೀಡ್ಸ್ನ ಹಾಕ್ತಿದ್ದೀನಿ. ನಿಮ್ಗೆ ಯಾವ್ದು ಬೇಕು, ಚಿಕ್ಕದು ಬೀಡ್ಸು, ಕಾಪರು, ಸಿಲ್ವರು ಅದರಲ್ಲಿ ಕೂಡ ಹಾಕ್ಕೋಬೋದು. ಇಲ್ಲಿ ಬೀಡ್ಸ್ ನಾನು ಲಾಕ್ ಮಾಡ್ತಿಲ್ಲ, ಡೈರೆಕ್ಟಾಗಿ ಬೀಡ್ಸ್ ಲಾಕ್ ಆದಮೇಲೆ ನಾನಿಲ್ಲಿ ಕಂಬನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೀಡ್ಸ್ ಲಾಕ್ ಮಾಡಿದ್ರೆ ಅದೇ ಬೇರೆ ಥರ ಡಿಸೈನ್ ಬರುತ್ತೆ, ಲಾಕ್ ಮಾಡಿಲ್ಲ ಅಂದರೆ ಬೇರೆಯೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬೀಡ್ಸ್ ಲಾಕ್ ಮಾಡಿದಿರೋ ಡಿಸೈನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಸ್ಲ್ಯಾಂಟಿಂಗಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಈ ಸ್ಲ್ಯಾಂಟಿಂಗಲ್ಲಿ ಬರೀ ಒಂದೇ ಡಿಸೈನ್ ಅಲ್ಲ, ತುಂಬ ವೆರೈಟೀಸಲ್ಲಿ ಇದೆ ಡಿಸೈನ್ಗಳು. ಎಲ್ಲ ವೀಡಿಯೋನು ನಾನು ನಮ್ಮ ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಈಗ ನೋಡಿ,
ನಾನು ಲಾಕ್ ಮಾಡ್ದೇ ಆಗ್ತಿರೋದಕ್ಕೆ ಇದು ಈ ಥರ ಫಿನಿಶಿಂಗ್ ಬರ್ತಿದೆ. ಇದೇ ಥರ ನೀವು ಏನು ಫಸ್ಟಲ್ಲಿ 8 ಕಂಬನ ಹಾಕ್ಕೊಂಡ್ರಿ ಹಾಗೆ ಸೇಮ್ ಎಲ್ಲದರಲ್ಲೂ ಈಕ್ವಲ್ ಆಗಿ ಹಾಕಬೇಕು. ಇಲ್ದೋರೆ ಕುಚ್ಚು ವೇರಿಯೇಷನ್ ಅನ್ನೋದು ತುಂಬ ಎದ್ದು ಕಾಣಿಸುತ್ತೆ. ಈಗ ನೋಡಿ 8 ಕಂಬ ಆಯಿತು. ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈ ಲಾಕ್ ಆದಮೇಲೆ ಮತ್ತೆ 4 ಚೈನು, ಮತ್ತು ಸ್ಯಾರಿಗೆ ಲಾಕು, ಮತ್ತು ಬೀಡ್ಸ್ ಆ್ಯಡ್ ಮಾಡಿ ಈ ಡಿಸೈನ್ನ ಹೀಗೆ ಕಂಟಿನ್ಯೂ ಮಾಡಿ. ನೋಡಿ ಈಗ ಇದು ಕಂಪ್ಲೀಟ್ ಆಗಿದೆ. ನಾನು ಲಾಸ್ಟಲ್ಲಿ ಜಸ್ಟು ಆರ್ಚ್ನ ಮಾತ್ರ ಎಂಡ್ ಮಾಡಿದ್ದೀನಿ. ಆರ್ಚ್ನ ಎಂಡ್ ಮಾಡಿ ಇಲ್ಲಿ ನಾನು 2 ಚೈನ್ ಹಾಕಿ ಕಟ್ ಮಾಡಿ ಹಿಂದೆ ಗಮ್ ಹಾಕಿ ಅಂಟಿಸಿದ್ದೀನಿ. ಇದಕ್ಕೆ ಕುಚ್ಚು ಕೂಡ ಈಗ ಕಟ್ಟಿ ಕಂಪ್ಲೀಟ್ ಆಗಿದೆ. ಈ ಡಿಸೈನ್ಗೆ ನೀವು 450ಇಂದ 550ವರೆಗೂ ಚಾರ್ಜ್ ಮಾಡ್ಬೋದು. ಇದೇ ಥರ ಸಿಂಪಲ್ ಡಿಸೈನ್ಗಳಲ್ಲಿ ವೆರೈಟೀಸ್ಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.